ತಾಸಿಗೆ 150 ಕಿಲೋಮೀಟರ್ ವೇಗದ ಸಂಚರಿಸುವ ಈ ಲಕ್ಷ್ಮೀಕಾಂತನ ಗಾಡಿಗೆ ಬಿಡು ಎಂಬುದೇ ಇಲ್ಲ. ಕಡಲ ತೀರದ ಕಣ್ಣಿನ ಒರೆಸಿಕೊಂಡು ಹರುಷದಿ ನಡೆಯಬೇಕೆಂದರೆ ಮತ್ತೊಂದು ಮಹದಾಶಯ ವರ್ಷಿದೆ ಈ ಲಕ್ಷ್ಮೀಕಾಂತನಿಗೆ. ಅಣ್ಣನ ಅವಸಾನಕ್ಕೆ ಅವಶೇಷಗೊಂಡು ಚಿಗುರಂತೆ ಲಘುವಾಗಿ ಓಡಿ ಬಂದೆ ಭಾಗ್ಯಶ್ರೀ ಬೈಕೆಗಾಗಿ. ಭಾಗ್ಯಶ್ರೀ ಭಾವಭಂಗಿ ಏನಿಯ ಶೃಂಗಾರಲಿದೆ ನಿನ್ನ ಕಲೆ ಎಲ್ಲ ನನ್ನ ತೆರೆಯಲ್ಲಿ ಆವರಿಸಿ ನನ್ನನ್ನು ಮೂಕ ಪ್ರಚನಾಗಿ ಮಾಡಿದ ಈ ಸಮಾಜದಲ್ಲಿ. ಭಾಗ್ಯ ಅಂದು ಕಾಲೇಜ್ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಆತಿಥ್ಯಾಗಿ ಬಂದಾಗ ಅಂದೇ ನಾನು ನಿನ್ನ ಹಿಂದನಾಗಿ ಬಂಧಿಸಿಕೊಂಡೆ ನನ್ನ ಮನದಾಳದಲ್ಲಿ. ಭಾಗ್ಯಶ್ರೀ ಅಪೂರ್ವ ಸುಂದರದ ಅಪ್ರತಿಮ ಸೌಂದರ್ಯದ ರಸ ದೌತನ ಹಿಂದೆ ನಾನು ಉಂಡು ನಿಮ್ಮಂತ ಶ್ರೀಮಂತ ಕುಲಕ್ಕೆಲ್ಲ ನಾ ಕುಬೇರನಾಗಿ ಮೆರೆದಿದ್ದರೆ ನನ್ನ ಹೆಸರು ಲಕ್ಷ್ಮೀಕಾಂತನೇ ಅಲ್ಲ. ದಿನ ಬೆಳಗಾಗಿ ಬರುವ ಭಾಗ್ಯ ಇಲ್ಲಿಗೆ ಬಂದಳಿ. ಬರಲಿ ಬರಲಿ ಮರೆ ನಿಂತು ವೀಕ್ಷಿಸಿದರಾಯಿತು. ಆಹಾ, ಇಷ್ಟೊಂದು ಸುಂದರವಾಗಿದೆ. ಲತೆ ಬಳ್ಳಿಗಳು ಬೆಳಕುತ್ತಾ ಬೀಸುತ್ತಿರುವಾಗ ಈ ನನ್ನ ಒಣದೇವತೆ ನೋಡಲು ನನ್ನೆರಡು ಕಣ್ಣುಗಳು ಹಕ್ಕಿಯ ನಾದ ಜೂಜು ಸದನಕ್ಕೆ ನನಗೂ ಹಾಡಿ ಕುಡಿಯಬೇಕು. ಓ ಬೇಗವೇ ಬೇಗವೇ ತಕ್ಕಂತೆ ಇವಳ ಕಣ್ಣೋಟ, ಆ ಸೊಂಟಕ್ಕೆ ತಕ್ಕಂತೆ ಇವಳ ಶ್ರೀಕಂಠ, ಇವಳ ಹಾಡಿನ ರಾಗಕ್ಕೆ ಕಾಮನ ಬಿಲ್ಲಿನ ಇವಳ ಕುಡಿಸಿನ ಅಬ್ಬರಕ್ಕೆ ನಾ ಮಬ್ಬಾಗಿ ಬಿಟ್ಟೆನಲ್ಲ. ಛೇ, ಏನಿವಳ ಸುಂದರ ಕಾಲು ಗೆಜ್ಜೆ ನಾದ, ಇವಳು ಹೆಜ್ಜೆಟ್ಟಂತಲ ನನ್ನ ಲಜ್ಜತನಲ್ಲ ಮಾಯವಾಗಿ ಇವಳ ತುಟಿ ಕಚ್ಚಿ ಅದರ ಅಮೃತ ಸವಿಯೆಂದು ಸಾರುತ್ತಿದೆ ನನ್ನ ಮನ. ಭಾಗ್ಯಶ್ರೀ ಯಾರವರು? ನಾನೇ ಈ ಊರ ಕೋಟ್ಯಾಧೀಶ್ವರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ್. ಅದು ನಮ್ಮ ಕಾಲೇಜ್ ಫಂಕ್ಷನ್ಗೆ ಅತಿಥಿಯಾಗಿ ಬಂದು ನನ್ನನ್ನು ಹೊಗಳಿದವರು. ಹೌದು ಭಾಗ್ಯಶ್ರೀ, ಗಾನದಲ್ಲಿ ಗಂಧರ್ವ ಕಣ್ಣಿಗಿಂತ ಮಿಗಿಲಾಗಿ ಹಾಡಿ ನಾಟ್ಯ ಅವರಿಗಿಂತ ನರ್ಚಿಸಿದ ಕಾಲ್ಗೆಜ್ಜೆಯ ಸಪ್ಪಳ ಇನ್ನೂ ಮಾಸಿಲ್ಲ ನನ್ನ ಮಸ್ತಕದಲ್ಲಿ. ಅಂದಿನಿಂದ ಇಂದಿನವರೆಗೂ ನಿನ್ನ ಅಂದಕ್ಕೆ ಸುಂದಾಗಿ ಗ್ರಹಣ ಹಿಡಿದು ಚಂದ್ರಂತಾಗಿದ್ದೇನೆ. ಪ್ರಜ್ಞಾವಂತರಾದ ತಾವು ಮಾಯಾಮೋಹದ ಜಾಲಕ್ಕೆ ಸಿಲುಕಿ ಧ್ಯಾನ ತಪ್ಪಿದವರಂತೆ ವರ್ತಿಸಬೇಡಿ. ಸತ್ವ ಗುಣ ಸತ್ತು ಹೋದಂತೆ ನನಗೆ ದಾರಿ ಬಿಡಿ. ಭಾಗ್ಯಶ್ರೀ, ಸಾತ್ವ ಗುಣಕ್ಕೆ ಸತ್ವರ ತುಂಬುವ ಅಂಬುಜಿಯ ಮುಖೇ ನೀನೆಂದು ನಿನ್ನ ನಿಧಾನ ಗಾನದಲ್ಲಿ ಮೌನವಾಗಿ ನನ್ನ ಪ್ರೀತಿಯ ರಥವನ್ನೇರಿ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವೆ ಈ ಅಂದವಾದ ಸ್ಥಳಕ್ಕೆ. ಏನು ಮಾತನಾಡುತ್ತಿರುವಿರಿ ನೀವು? ನಾನೇನು
ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿಲ್ಲ. ನಾನು ಓದಿ IPS ಮುಗಿಸಿ ಜಮೀನ್ದಾರನ ಹೆಸರು ತರಬೇಕಂತ ಮಾಡಿದ್ದೇನೆ. ನಾನು ಮನೆಗೆ ಹೋಗಬೇಕು, ದಾರಿ ಬಿಡಿ. ವಂಡರ್ಫುಲ್. ಹೋಗುವಂತೆ ಭಾಗ್ಯ. ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಈ ನಿನ್ನ ನುಡಿ ಕೇಳಿ ನಾನು ನಗಬೇಕು ಅಳಬೇಕು ನನಗೊಂದೂ ತಿಳಿತಾ ಇಲ್ಲ. ವಾ IAS ಮುಗಿಸಿ ಜಮೀನ್ದಾರ ಹೆಸರು ತರ್ತಿದ್ದಕ್ಕೆ ಹೆಮ್ಮೆ ಪಡ್ತೀನಿ. ಆದರೆ ಪ್ರೀತಿ ಎಂಬ ಪದ ಕಳಿಸಿ ಹಾಕಿ ನುಂಚಿ ಹೋಗ್ತಿಯಲ್ಲ, ನನಗೆ ಅಲರ್ಜಿ ಯಾಕೆ? ನೋಡಿ, ನನಗೆ ಇದಕ್ಕೆಲ್ಲ ಉತ್ತರ ಕೊಡಲು ಸಮಯವಿಲ್ಲ. ಸಮಯ ವ್ಯರ್ಥ ಮಾಡಬೇಡಿ, ನಾನು ಮನೆಗೆ ಹೋಗಬೇಕು, ದಾರಿ ಬಿಡಿ. ಡೋಂಟ್ ವರಿ, ಏನೋ ಅಭ್ಯಂತರಲ್ಲ ಭಾಗ್ಯ, ಹೋಗುವಂತೆ. ಆದರೆ ವ್ಯರ್ಥ ಸಮಯ ಹಾಳು ಮಾಡಬೇಡಿ ಅಂದ್ಯಲ್ಲ, ಆ ಸಮಯದ ಅರ್ಥ ನಿನಗೇನಾದ್ರೂ ಗೊತ್ತಿದೆಯಾ? ಇಲ್ಲ, ಅದನ್ನು ಬಿಟ್ಟು ಹೇಳಿ. ಹುಚ್ಚಿ, ಮಕರಂದ ತುಂಬಿದ ಹೂವೊಂದು ಅರಳಿ ನಿಂತಾಗ ದುಂಬಿ ಬಂದು ಅದರ ಸುಗಂಧ ಹೀರುವುದು ಪ್ರಕೃತಿಯ ನಿಯಮ. ಅದರಂತೆ ತಾರುಣ್ಯ ತುಂಬಿದ ಹೆಣ್ಣಿನ ಸಂಗ ಬಯಸುವುದು ನನ್ನಂತ ರಚಿಕನ ಗುಣಧರ್ಮ. ನೋಡು ಭಾಗ್ಯಶ್ರೀ, ಪ್ರೀತಿ ಎಂಬುದೊಂದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ. ಅದರಲ್ಲಿ ನಾವು ಇಬ್ಬರು ಸೇರಿ ಜಾಡಿ ದಡ ಸೇರಿದರೆ ಈ ಒಡೆಯನ ಸತಿ ನೀನಾಗಿ ಬಾಳ ಬೆಳಗುವೆ. ಏನು ಹೇಳ್ತಾ ಇದ್ರೆ ನೀವು? ನಮ್ಮಂತ ಹದಿಹರಿಯದ ಹೃದಯದಲ್ಲಿ ಉಕ್ಕುವ ನದಿಯೇ ಪ್ರೀತಿ. ಆ ನದಿಯ ಸೆಳೆತಕ್ಕೆ ಸಿಕ್ಕು ದಿಕ್ಕಾಪಾಲಾಗಬಾರದು. ನೋಡಿ, ವಿಚಾರ ಮಾಡಿ. ಆ ವಿಚಾರದ ಮಾತೇಕೆ ಭಾಗ್ಯ? ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇದೆ. ಯಾಕೆ ಹಿಂಜರಿಕೆ ನನಗೆ? ಕಮಾನ್ ಭಾಗ್ಯ, ಕಮಾನ್. ಅದ್ಭುತವಾದ ಭಾವ ಭಂಗಿಲ ಅಡಗಿದ ಸುಖ ವೈಭೋಗ ದರ್ಶಿಯ ಸೊಬಗನ್ನು ಸವಿಯುವ ಸದಾವಕಾಶ ನೀಡು ನನಗೆ. ನುಡಿದಂತೆ ನಡೆಯುವ ಸತ್ಯಾಂಶ ನಿಮ್ಮಲ್ಲಿದೆ. ಕೇಳು ಭಾಗ್ಯ, ಅದಾವ ನಿನ್ನ ಮಾತು. ಸೂರ್ಯಚಂದ್ರ ಸಾಕ್ಷಿಯಾಗಿ ಏನೆಲ್ಲ ಮಾತನ್ನು ಪಾಲಿಸುವೆ. ನಂದನವನವಾಗಬೇಕ ನನ್ನ ಬಾಳು, ಕ್ಷಣಿಕ ಸುಖಕ್ಕಾಗಿ ಮಣ್ಣು ಪಾಲಾಗಬಾರದು. ಅತ್ಯಮೂಲ್ಯವಾದ ಈ ಶೀಲ ಕೆಸರಲ್ಲಿದ್ದ ಕಮಲದ ಹೂವಂತಾಗಬಾರದು. ನೋಡಿ, ಎಷ್ಟೇ ಜನ್ಮವಾದರೂ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಮಾತು ಸತ್ಯ ತಾನೆ? ಸತ್ಯವಾಗಿ ಹೇಳ್ತೀನಿ ಭಾಗ್ಯ, ಈ ನಮ್ಮ ಪ್ರೀತಿಗ ಕೃಷ್ಣನ ಸುದರ್ಶನ ಚಕ್ರ ಅಡ್ಡಿ ಆದರೂ ನಾನು ನಿನ್ನ ಬಿಡಲಾರೆ. ನೀನು ಯಾವ ಶೀಲಿನ ಬಾಳಿನ ಬಗ್ಗೆ ಮುಳ್ಳಿನ ಹಾಸಿಗೆ ಹಾಸದೆ, ಪ್ರೀತಿಯ ಹೂವಿನ ಹಾಸಿಗೆ ಹಾಸಿ ನನ್ನ ಜೀವನದಲ್ಲಿ ಎಂಥ ಕಷ್ಟ ಎದುರಾದರೂ ಅದನ್ನು ಎದುರು ಸಾಯುವವರೆಗೆ ನೀನೇ ನನ್ನ ಸತ್ಯ ಎಂದು ಬಾಳುವೆ. ಇದು ರಾಮವಚನ. ಮೆಚ್ಚಿದ ರಾಜ, ನಿನ್ನ ಸತ್ಯದ ಸರ್ವ ಪರೀಕ್ಷೆಗೆ ಬಾ. ನಿನಗಾಗಿ ಮೀಸಲಿಟ್ಟವ ಈ ಪೃಷ್ಠಾನ ಭೋಜನವನ್ನು ಸವಿದು ಆನಂದಿಸುವ. ಬಂದೆ ರಾಣಿ, ನಿನ್ನಂತ ಅಮೂಲ್ಯ ರತ್ನವನ್ನು ಸೃಷ್ಟಿಸಿದರೆ ಕಳಿಸಿದ ಕಲಾಬ್ರಹ್ಮ ಎಂಥ ಚತುರ. ಬಾ, ಓಡಿ ಹಾಡಲು.
ಹಾ ಭಾಗ್ಯ, ಈ ನಿಮ್ಮ ಪ್ರೀತಿಗೆ ನಿಮ್ಮ ಅಣ್ಣ ಒಪ್ಪಿಕೊಳ್ತಾಣ? ನನ್ನ ಇಚ್ಛೆ ನಮ್ಮ ಅಣ್ಣನ ಇಚ್ಛೆ. ಯಾಕಂದ್ರೆ ನಾನು ನಮ್ಮ ಅಣ್ಣನ ಮುದ್ದಿನ ತಂಗಿ, ಇದಕ್ಕೆ ಒಪ್ಪಿಕೊಳ್ತಾರೆ. ಹಾ, ವೆರಿ ಗುಡ್. ಹಾಗಾದ್ರೆ ನಡೆ ಹೋಗೋಣ. ಸೌಕರ್ಯ ಅದೇನಂತ ಬೇಗನೆ ಅಪ್ಪಣೆ ಮಾಡಿಬಿಡಿ. ಅವರು ಭಾಗ್ಯಶ್ರೀ ಲಕ್ಷ್ಮೀಕಾಂತರಲ್ಲವಾ? ದನಿ, ಅವರು ಭಾಗ್ಯ ಲಕ್ಷ್ಮೀಕಾಂತರು ಅಲ್ಲ. ಅಲ್ಲವೇ? ಭುಜಂಗ, ಬ್ರಹ್ಮ ಸೃಷ್ಟಿ ಜಗದಲ್ಲಿ ಅಷ್ಟಾವರಣ ತುಂಬಿದ ಸೌಂದರ್ಯವತಿ ಇಂದು ನನ್ನ ಮನೆ ಸೇರುತ್ತಾಳೆಂದು ನಾನು ನಂಬಿದ. ನನ್ನ ಭವಿಷ್ಯವಾಣಿ ನಿಜವಾಗದೆಂದು ಈ ವನಕ್ಕೆ ಬಂದರೆ ಆ ಕಾರ್ಯ ನಡೆಯಲಿಲ್ಲವೇ? ಈ ವನದಲ್ಲಿ ಆ ಲಂಕಾಧಿಪತಿ ರಾವಣಂತೆ ನಾನು ವೇಷಧಾರಾಗಿ ಬಂದು ಆ ರಾಶಿ ವೇಷದ ಭಾಗ್ಯಗಳನ್ನು ನಾನೇ ಹೊತ್ತೊಯ್ಯಬೇಕೆಂದರೆ ಚಿತ್ತ ಚಂಚಲನಾದ ನನ್ನ ತಮ್ಮ ಹುಚ್ಚು ಹಿಡಿದವರಂತೆ ಬಂದು ಆ ಭಾಗ್ಯಗಳನ್ನು ನಾನೇ ತರುತ್ತೇನೆಂದು ಪಣ ತೊಟ್ಟ. ಆದರೆ ಆ ಕಾರ್ಯ ಅವನಿಂದ ಆಗದಿದ್ದರೆ ನಾನೇ ಚತುರ ಚಂದ್ರಕಾಂತನಾಗಿ ಆ ಚಂದ್ರ ಚಕೋರಿ ಭಾಗ್ಯಗಳನ್ನು ಹಿಡಿಯಲು ಗಗನಹಾರಿ ಖರೀದಿ ಬಳ್ಳಿಯಂತೆ ಸುತ್ತು ಹಾಕಿ ಹೊತ್ತು ತರಬೇಕು ನನ್ನ ಅರಮನೆಗೆ. ಭುಜಂಗ, ಏಕೆ ಬೇಗನೆ ನನಗೆ ಅಪ್ಪಣೆ ಕೊಟ್ಟು ಬಿಡಿದನಿ? ಬಾಜಾ ಭಜಂತ್ರಿ ಇಲ್ಲದೆ ಭರ್ಜರಿ ಮನೆ ತುಂಬಿಸಿಕೊಳ್ಳುವ ಈ ನಿಮ್ಮ ಮನದಾಶೆಯನ್ನು ಪೂರೈಸುವುದೇ ಈ ಭುಜಂಗನ ಗುರಿ. ಹೌದಾ? ಹೌದು ದನಿ. ಹೋದ ವರ್ಷ ನಿಮ್ಗಾದ ಅವಮಾನದಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಆ ಪಾರಿಜಾತ ಪುಷ್ಪವನ್ನು ತಂದು ನಿಮ್ಮ ಅಂತಃಪುರದ ಮುಂದೆ ನಿಲ್ಲಿಸುವೆ. ಈಗಲೇ ನಿಮ್ಮ ಆಜ್ಞೆ ಆದರೆ ಸೋಜಿಗವಾಗಿ ಮೋಜಿನ ಕುದುರೆಯಂತೆ ಆ ಸುಜೀಮಣಿ ಕಣ್ಣಿನ ಶಬಾಷ್ ಭುಜಂಗ. ಜಿಂಕೆ ಹೊಡೆಯುವ ಬೇಟೆಗಾರನ ಬಂದೂಕೆ ನೀನಿರುವಾಗ ನನಗೇಕೆ ಭಯ? ಜಸ್ಟ್ ಒನ್ ಟೈಮ್ ಪಾರ್ಟಿ ಅರೇಂಜ್ ಮಾಡು. ಆಮೇಲೆ ನಾಳೆ ನಮ್ಮ ಹೊಳವಲ್ಲ ಮೀಟಿಂಗ್ ಇದೆ, ಆಮೇಲೆ ಬಿಟ್ಟು ಪಾರ್ಟಿ ಮಾಡೋಣ. ನಮಗೆ ಹೀಗೆ ಮೀಟಿಂಗ್ ಇದೆ, ಆದಷ್ಟು ಬೇಗ ನಾವು ಕಾರ್ ತಗೊಂಡು ಪಾರ್ಟಿಗೆ ಅರೇಂಜ್ ಮಾಡಬೇಕು, ಹೋಗ್ಬೇಕು. ನಾವು ಅಮೇರಿಕಕ್ಕೆ ಹೋಗಿ ಲಂಡನ್ ಟೂರ್ ಇದೆ, ಆದಷ್ಟು ಬೇಗ ಹೋಗೋಣ. ಓಕೆ ನಮಸ್ಕಾರ ಜಮೀನ್ದಾರ್ ಅವರಿಗೆ. ನಮಸ್ಕಾರ ಬಾ ಬಸವಂತ್. ವಿಧಾನಸಭೆಯ ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚಿಸುವ ವಿಷಯ ಸಲುವಾಗಿ ಎಲ್ಲ ಕರ್ನಾಟಕದ ರೈತರಿಗೂ ಕಾಗದ ಬರೆದು ಹಾಕಿರುವೆಯಾ? ಬರೆದು ಹಾಕಿದ್ದೇನೆ ಜಮೀನ್ದಾರ್. ಏನೆಂದು? ಭೀಕರ ಬರಗಾಲದ ಬಗ್ಗೆ
ರೈತರ ಆತ್ಮಹತ್ಯೆ ನಿಲ್ಲಿಸುವ ಬಗ್ಗೆ, ಅದು ಅಲ್ಲದೆ ಮಹದಾಯಿ ಜೋಡಣೆ ಬಗ್ಗೆ ಎಲ್ಲರೂ ನಾಳೆ ಮುಂಜಾನೆ ವಿಧಾನಸೌಧಕ್ಕೆ ಬರಬೇಕೆಂದು ಬರೆದು ಹಾಕಿದ್ದೇನೆ. ಶಬ್ಬಾಷ್, ನೀನಿನ್ನು ಹೋಗಬಹುದು. ಆಯ್ತು, ಹೋಗಿಬಿಡ್ತೀನಿ. ಲಕ್ಷ್ಮಿ, ನೈವೇದ್ಯ ಹಿಡಿದುಕೊಂಡು ಬಂದೆಯಲ್ಲ, ಶ್ರೀ ಮಾರುತೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದೆಯಾ? ರೀ, ಇವತ್ತು ಶ್ರಾವಣ ಸೋಮವಾರ ಅಲ್ವಾ? ಮಾರುತೇಶ್ವರನಿಗೆ ಹೋಗಿ ಬಂದಿ ನೋಡಿ, ಪ್ರಸಾದ ತೆಗೆದುಕೊಳ್ಳಿ. ಎದ್ದೇಳು ಲಕ್ಷ್ಮಿ, ರಾತ್ರಿ ಹಗಲೆನ್ನದೆ ಚಳಿಮಳಿ ಬಿಸಿಲೆನ್ನದೆ ರೈತನ ಕೈಯಲ್ಲಿ ಸಣ್ಣಾಗಿ ಅವನಿಂದ ಹೊಡಿಸಿ ಬಡಿಸಿಕೊಂಡು ಇಡೀ ಜಗತ್ತಿಗೆ ಅನ್ನ ಹಾಕುವ ನಂದೀಶನೇ ಸಾಕ್ಷಾತ್ ಭಗವಂತ. ಆ ಬಸವನಿಗೆ ಈ ರೈತ ಜಮೀನ್ದಾರನ ನಮಸ್ಕಾರಗಳು. ಹಾಗಾದ್ರೆ ಆ ನಂದೀಶ ಶಿವನ ವಾಹನ ಅಲ್ಲವೇ? ಹೌದು ಲಕ್ಷ್ಮಿ, ಶಿಲಾದನೆಂಬ ಋಷಿಯ ತಪಸ್ಸಿನಿಂದ ಅವನ ಹೋಮದಲ್ಲಿ ಜನಿಸಿದ ಈ ನಂದೀಶ ಸಾಕ್ಷಾತ್ ಚಂದ್ರನಂತೆ ಬೆಳಗಿದ. ಒಂದು ದಿನ ವರುಣ ಮಿತ್ರನೆಂಬ ಋಷಿ ಅಲ್ಲಿಗೆ ಬಂದು ಈ ನಂದೀಶನ ಆಯುಸ್ಸು ಬರೀ 1 ವರ್ಷವೆಂದು ಹೇಳಿ ಹೋದ. ಅದೇ ನಿಜವಾಗಿ ಹೋಯ್ತಾ? ಇಲ್ಲ, ಶಿಲಾದ ಶಿವನನ್ನು ಕುರಿತು ತಪಸ್ಸು ಮಾಡಿದ. ಶಿವ ಪ್ರತ್ಯಕ್ಷನಾಗಿ ಆ ನಂದೀಶನನ್ನು ತನ್ನ ವಾಹನವನ್ನಾಗಿ ಪಡೆದುಕೊಂಡು ಕೈಲಾಸಕ್ಕೆ ಹೋದ. ಸ್ವಾಮಿ, ನಿಮ್ಮಂತವ್ರನ್ನ ಪಡೆಯಬೇಕಾದ್ರೆ ನಾನು ತುಂಬಾ ಭಾಗ್ಯಶಾಲಿ. ಬಡತನದ ಕೊಂಪೆಯಲ್ಲಿ ಕಮರಿ ಹೋಗಬೇಕಾದ ನನ್ನನ್ನ ಕಮರಿ ಹೋಗದಂತೆ ಕಾಪಾಡಿದ ದೇವರು ನೀವು. ಇಲ್ಲ ಲಕ್ಷ್ಮಿ, ಇಲ್ಲ. ಗಾಜಿನ ಚೂರಿನಲ್ಲಿ ಅಡಗಿದ ವಜ್ರವನ್ನು ಹುಡುಕಿ ತಂದು ಈ ಮನೆ ಬೆಳಗುವಂತೆ ಮಾಡಿದ ನಿನ್ನ ಚಿಕ್ಕಪ್ಪ ಮಹಾಪುಣ್ಯವಂತ. ಅವನ ತ್ಯಾಗ ಮನೋಭಾವದ ಕಾಣಿಕೆ ಈ ಬೆಳಕು. ನನಗೀಗ ಅವನನ್ನು ಕಾಣುವ ಆಸೆಯಾಗಿದೆ. ಆಹಾ, ಮೊದಲು ಪ್ರಸಾದವನ್ನು ಮಾಡ್ಕೊಳ್ಳಿ, ಆಮೇಲೆ ಹೋಗಲು ಸಿದ್ಧವಾಗಿರಂತೆ. ತಮ್ಮ ತಂಗಿ ಬಂದ ನಂತರ ಒಟ್ಟಿಗೆ ಊಟ ಮಾಡಿದರಾಯಿತು. ಈಗ ಊಟಕ್ಕಿಂತ ನಿನ್ನ ಕಣ್ಣೋಟದಲ್ಲಿ ಹಾಡಿ ಕುಣಿಯುವ ಆಸೆಯಾಗಿದೆ. ಬಾ ಲಕ್ಷ್ಮಿ, ಬಾ. ಈ ಶ್ರಾವಣ ನಮಗೆ ಹೊಸ ವರುಷ ತರಲಿ. ನೋಡಿ, ಆ ಶಿವನ ತಾಂಡವಕ್ಕೆ ಪಾರ್ವತಿ ಹೆದರಿ ಎಂದು ಹಿಂದೆ ಸರಿದಿಲ್ಲ. ನಿಮ್ಮ ಆಸೆಯಂತೆ ಆಗ್ಲಿ.
ಅಣ್ಣ, ಅತ್ತಿಗೆ. ಏಕಮ್ಮ ಇಷ್ಟೊಂದು ತಡ? ಹೌದು ಅತ್ತಿಗೆ, ಗೆಳತಿಯ ಮನೆಗೆ ಹೋಗಿ ಬರಬೇಕಾದ್ರೆ ಸ್ವಲ್ಪ ತಡೆ ಆಯ್ತಣ್ಣ. ನೋಡಮ್ಮ ಭಾಗ್ಯ, ಸಮಯಕ್ಕೆ ತುಂಬಾನೇ ಮಹತ್ವವಿದೆ. ವಯಸ್ಸಾದ ಹೆಣ್ಣು ಮಗಳು ಹೊತ್ತು ಮುಣುಗೋದ್ರಲ್ಲಿ ಮನೆ ಸೇರ್ಬೇಕು, ತಿಳಿತೆ? ಆಯ್ತು ಅತ್ತಿಗೆ. ವಯಸ್ಸಿಗೆ ಬಂದ ನನ್ನ ತಂಗಿಗೆ ಬೇಗ ಒಂದು ವರ್ಣನ ನೋಡಿ ಮದುವೆ ಮಾಡಿಬಿಟ್ಟರೆ ನನ್ನ ತಲೆಯ ಮೇಲಿನ ಭಾರ ಕಡಿಮೆಯಾಗುತ್ತದೆ. ಛೀ, ಹೋಗಣ್ಣ, ನನಗೆ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬುದು ಹೆಣ್ಣಿಗೆ ಸ್ವಭಾವಗುಣ ತಂಗಿ. ಹಾ ಅಣ್ಣ, ನಾನು ಬರುವಾಗ ಬಾಂಡ್ ಬರಗಾರು ಈ ಬಾಂಡನ್ನು ಕೊಟ್ಟಿದ್ದಾರೆ ನೋಡೋಣ. ಹೌದು ಸಹೋದರ, 570 ಎಕರೆ ಜಮೀನ್ದಾರಾದ ನಾನು ವಾಟ್ನಿ ಪತ್ರಕ್ಕೆ ತಮ್ಮ ಹೆಸರು ದಾಖಲಿಸಲು ಕೊಟ್ಟಿದ್ದೆ. ಯಾಕಣ್ಣ, ಇಡೀ ಸರ್ವಾಸ್ತೆ ನೀನೇ ನನಗಿರುವಾಗ ಈ 570 ವಾಟಿ ಏಕಣ್ಣ? ಮೊದಲು ತಂಗಿ ಮದುವೆ ಮಾಡೋಣ, ಆಮೇಲೆ ಮುಂದಿನ. ಛೀ, ನೋಡೋಣ, ಈ ಅಣ್ಣನು ಅದನ್ನೇ ಹೇಳ್ತಾ ಇದ್ದಾನೆ. ನೋಡಮ್ಮ ಭಾಗ್ಯ, ಅದು ಅವರ ಕರ್ತವ್ಯ. ನೋಡು, ನಾನು ಕೂಡ ಅದೇ ವಯಸ್ಸು ದಾಟ್ ಬಂದಿದ್ದೀನಿ. ನೀನಂದ್ರೆ ಅವರಿಬ್ಬರಿಗೂ 2 ಕಣ್ಣಿದ್ದ ಹಾಗೆ. ಹೌದಮ್ಮ, ನಾನು ಈ ಕಣ್ಣಿನ ಭಾಗದ ಸಿರಿಯನ್ನೇ ನೋಡಬೇಕು. ಹಾ ಭದ್ರ, ನೀನು ಸ್ನಾನಕ್ಕೆ ಹೋಗಮ್ಮ, ಹೋಗಪ್ಪ. ತಂಗಿ ಭಾಗ್ಯಶ್ರೀ ತಾರುಣ್ಯದಲ್ಲಿ ತವರಿನ ಸಿರಿಯಾಗಿ ಮುಂದೆ ಮದುವೆ ಮಂಟಪಕ್ಕೆ ಕಾಲಿಟ್ಟು ವರನ ಮನೆ ಸೇರಿ ಆ ಮನೆಯ ಮಹಾಲಕ್ಷ್ಮಿ ಅಲ್ಲದೆ ಗೃಹಲಕ್ಷ್ಮಿಯಾಗಿ ಕಾಲಿಟ್ಟ ಮನೆಯ ಮಾನವಂತಿಯಾಗಿ ಬಾಳಬೇಕೆಂಬುದೊಂದೇ ನನ್ನ ಆಸೆ. ಈಗಂತೂ ನಿನ್ನ ಸ್ಯಾರೆಯ ಒಂದು ಹಂತಕ್ಕೆ ಬಂದು ತಲುಪಿದೆ. ಬೇಗ ನನಗೆ ಒಂದು ವರ್ಣನ ಹುಡುಕಿ ಮದುವೆ ನೋಡೇ ಬಿಡುತ್ತೇನೆ. ಹೌದ್ರಿ, ಗುಣವತಿ ಭಾಗ್ಯಳಿಗೆ ಗುಣವಂತ ವರನನ್ನು ನೋಡಿ ಮದುವೆ ಮಾಡಿ ಮುಗಿಸೋಣ. ಅದೇ ನಮ್ಮ ಕರ್ತವ್ಯ. ಯಾಕಮ್ಮ ಭಾಗ್ಯ? ಏನಮ್ಮ ಭಾಗ್ಯ, ನಾವು ನಿನ್ನ ಮದುವೆ ವಿಷಯ ಮಾತನಾಡುತ್ತಲೇ ಇದ್ದೇವೆ, ನೀನು ಹಾಗೆ ನೀವು ಮೌನವಾಗಿ ನಿಂತು ಬಿಟ್ಟಿಯಲ್ಲಮ್ಮ. ನಾನೀಗಲೇ ಧಾರವಾಡದ ಧರ್ಮರಾಜನ ಪುತ್ರ KS ಪದವೀಧರ ಆತನನ್ನು ನೋಡಬೇಕೆಂದಿದ್ದೇನೆ. ನನ್ನನ್ನು ಕ್ಷಮಿಸಿ ಬಿಡಣ, ನೀವು ನೋಡುವವರ ನನಗೆ ಇಷ್ಟವಿಲ್ಲನ. ಹಾಗಾದರೆ ನೀನು ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ? ಹಾಗಿದ್ದರೆ ಈಗಲೇ ಹೇಳಮ್ಮ, ನಿನ್ನ ಮನ ನೋಯಿಸುವ ಮೂರ್ಖ ನಾನಾಗಲಾರೆ. ನನ್ನನ್ನು ಕ್ಷಮಿಸಿ ಬಿಡಣ, ನಾನು ಈ ಊರಿನ ಲಕ್ಷ್ಮೀಕಾಂತನನ್ನು ಪ್ರೀತಿಸ್ತಾ ಇದ್ದೇನೆ. ತಂಗಿ ಭಾಗ್ಯಶ್ರೀ, ಹೌದಣ್ಣ, ನಾನು ಅವರನ್ನೇ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆಗ್ತೀನಂತ ಮಾತು ಕೂಡ ಕೊಟ್ಟಿದ್ದೀನಿ. ಭಾಗ್ಯ ಭಾಗ್ಯ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ ನೀನು. ಹೋಗಿ ಹೋಗಿ ಹಾವಿನ ಹುತ್ತದಲ್ಲಿ ಕೈ ಇಟ್ಟವಿ ಅಂದಾಗ ನಿನಗೆ ಏನೆಂದು ಹೇಳಬೇಕೆಂದು ಈ ನಿನ್ನ ನನಗೆ ತಿಳಿಯದಾಗಿದೆ ಅಮ್ಮ, ತಿಳಿಯದಾಗಿದೆ. ತಂಗಿ, ಈಗಲೇ ನನ್ನ ಮಾತನ್ನು ತೆಗೆದುಹಾಕಬೇಡಮ್ಮ, ತೆಗೆದುಹಾಕಬೇಡ. ಅದು ಸಾಧ್ಯವಿಲ್ಲನ. ನನ್ನ ಮನಸ್ಸು ಹೃದಯವನ್ನು ನಾನು ಈಗಾಗಲೇ ಅವರಿಗೆ ಕೊಟ್ಟು ಬಿಟ್ಟಿದ್ದೀನಿ.
ಭಾಗ್ಯಶ್ರೀ, ನಾನು ಏನು ಮಾಡಬಾರದೆಂದು ಮನಸ್ಸಿನಲ್ಲಿ ಮಡುಗಟ್ಟಿ ನಿಂತಿದ್ದೆನು, ಅದುವೇ ಆಗುವಂತೆ ಮಾಡಿಬಿಟ್ಟೆಯ ಭಾಗ್ಯ. ನಾನು 20 ವರ್ಷಗಳಿಂದ ನಿನ್ನನ್ನು ಸಾಕಿ ಸಲುವುದಕ್ಕೆ ಈಗ ನಿನ್ನನ್ನು ಆ ಕ್ರೂರ ಮನೆಗೆ ಕಳಿಸಬೇಕೆ? ಭಾಗ್ಯ ಭಾಗ್ಯ, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಮ್ಮ ನೀನು, ಎಂತ ಕೆಟ್ಟ ಕೆಲಸ ಮಾಡಿಬಿಟ್ಟೆ. ಹೋಗಿ ಹೋಗಿ ಆ ಕ್ರೂರಿಯ ಕರವನೆ ಬಯಸಿರುವೆಂದ ಮೇಲೆ ನಿನಗೆ ಏನೆಂದು ಹೇಳಬೇಕೆಂದು ನನಗೆ ತಿಳಿಯದಾಗಿದೆ ಅಮ್ಮ, ತಿಳಿಯದಾಗಿದೆ. ನಿಮ್ಮ ತಂಗಿ ಆಗ್ಲೇ ಒಳಗಡೆ ಹೋದ್ಲು. ಲಕ್ಷ್ಮಿ ಲಕ್ಷ್ಮಿ, ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಗೆ? ನನ್ನ ತಮ್ಮ ಬಂದು ಕೇಳಿದರೆ ಏನೆಂದು ಹೇಳಲಿ ನಾನು ಅವನಿಗೆ? ನನ್ನ ತಂಗಿಗೆ ಪ್ರೀತಿಯ ಮುಂದೆ ನನ್ನ ಧರ್ಮ ಶಕ್ತಿಯ ಸತ್ತು ಹೋಯಿತು ಲಕ್ಷ್ಮಿ, ಸತ್ತು ಹೋಯಿತು. ನೀನಾದರೂ ತಿಳಿಸಿ ಹೇಳಬಾರದೆ ನನ್ನ ತಂಗಿಗೆ? ನೋಡಿ, ಅದೆಲ್ಲ ನಮ್ಮ ಪ್ರಾರಬ್ಧ ಕರ್ಮ, ಅದಕ್ಕೆಲ್ಲ ನಾವೆಲ್ಲರೂ ತಲೆ ಬಾಗ್ಲೇಬೇಕು. ಒಟ್ಟಿನಲ್ಲಿ ಜನ ಮೆಚ್ಚಿದ ಜಮೀನ್ದಾರ ಅಂತ ಹೆಸರುವಾಸಿಯಾದ ಈ ಮನೆತನದ ಹೆಸರು ಯಾವತ್ತೂ ಮಂಕಾಗ್ಬಾರ್ದು. ನಿಮ್ಮ ಅಣ್ಣ ತಂಗಿಯ ಪ್ರೀತಿ ಯಾವತ್ತೂ ದೂರವಾಗಬಾರ್ದು. ಬನ್ನಿ, ಇಬ್ಬರು ಸೇರಿ ಒಳಗಡೆ ಹೋಗಿ ತಿಳಿಸಿ ಹೇಳೋಣ. ಆ ಪ್ರಯತ್ನ ನಿನ್ನಲ್ಲಿ ಆಗಬೇಕು ಲಕ್ಷ್ಮಿ. ಈ ಜಮೀನ್ದಾರನ ಮನೆತನವು ಯಾವತ್ತೂ ಜರ್ಜರಿತವಾಗಿ ಹಾಳಾಗಬಾರದು. ಮಾನವಂತರ ಮನೆತನ ಅಂಶ ತೊಲ್ಪದ ಮೇಲೆ ನಲಿಯಬೇಕಾದ ನನ್ನ ತಂಗಿ ಕುಳಿತುಕೊಂಡು ಮುಳ್ಳಿನ ಪಂಜರದ ಮೇಲೆ ಕುಳಿತು ನಲಿಯಬೇಕಾಯಿತು ಲಕ್ಷ್ಮಿ, ನಲಿಯಬೇಕಾಯಿತು. ಹೇಳುವಂತೆ ನಡಿಯ ಲಕ್ಷ್ಮಿ, ನೀನಾದರೂ ಹೇಳುವಂತೆ ನಡಿ. ಹಾಗಾದ್ರೆ ನಡೆಯಿರಿ, ಇಬ್ಬರು ಸೇರಿ ತಿಳಿಸಿ ಹೇಳೋಣ.